ಕೊಡಗಿನ ಪರಿಸ್ಥಿತಿ ಏನು ಅನ್ನೋದನ್ನು ನೋಡಿದ್ರಿ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ 2019ರಲ್ಲಿ ಅತಿವೃಷ್ಟಿಯ ಕಾರಣಕ್ಕಾಗಿ ಭೂಕುಸಿತಗಳಾಗಿತ್ತು. ಇದರಿಂದಾಗಿ ಬಹಳ ಜನ ಮನೆ ಕಳ್ಕೊಂಡಿದೆ. ಅವರ ಪರಿಸ್ಥಿತಿಯೂ ಕೂಡ ಇವತ್ತು ಹಾಗೆ ಇದೆ. 6 ವರ್ಷ ಆಗಿದೆ, ಮನೆ ಸಿಕ್ಕಿಲ್ಲ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಇವರು ಸಕ್ರಮವಾಗಿ ನೆಲೆಸಿದವರು. ಚಿಕ್ಕಮಗಳೂರಲ್ಲಿ ಮನೆ ಕಳ್ಕೊಂಡವರಿಗೆ ಪರಿಹಾರದ ರೂಪದಲ್ಲಿ ಸರ್ಕಾರ ಕೊಡಬೇಕಿತ್ತು. ಕೋಗಿಲು ಲೇಔಟ್ ಅಲ್ಲ, ಅಕ್ರಮವಾಗಿ ನೆಲೆಸಿದ್ದು. ಅಕ್ರಮವಾಗಿ ನೆಲೆಸಿದವರಿಗೆ ಇಮಿಡಿಯೇಟ್ ಸಿಗುತ್ತೆ ಫ್ಲಾಟ್ಗಳು. ಪಾಪ ಸಕ್ರಮವಾಗಿ ನೆಲೆಸಿದವರಿಗೆ ಪರಿಹಾರ ಇಲ್ಲಿವರೆಗೆ ಸಿಕ್ಕಿಲ್ಲ. 6 ವರ್ಷ ಕಳೆದು ಹೋಗಿದೆ. ಚಿಕ್ಕಮಗಳೂರಲ್ಲಿ 2 ಗ್ರಾಮದ 11 ಮನೆಗಳು ನೆಲಸಮ ಆಗಿತ್ತು. ಮನೆ ಕೊಡ್ತೀವಿ, ಸೈಟ್ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡಲಾಗಿತ್ತು. ಆದರೆ ಕೊಟ್ಟಿದ್ದು 5 ತಿಂಗಳ ಬಾಡಿಗೆ ಮಾತ್ರ. ಐ ರಿಪೀಟ್, ಇಲ್ಲಿ ಸಕ್ರಮವಾಗಿ ನೆಲೆಸಿದವರು ಮನೆ ಬಿದ್ದು ಹೋಯ್ತು ಅನ್ನೋ ಕಾರಣಕ್ಕಾಗಿ ಪರಿಹಾರ ಕೇಳಿದ್ದಾರೆ. ಬೆಂಗಳೂರಲ್ಲಿ ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕಿದವರು ಅವರು. ಸರ್ಕಾರಿ ಜಾಗವನ್ನು ಅತಿಕ್ರಮ ಪ್ರವೇಶ ಮಾಡಿ ಮನೆ ನಿರ್ಮಿಸಿದವರು. ಅವರಿಗೆ ಕೊಡುತ್ತೆ ಸರ್ಕಾರ. ಊರಿಂದ ಎಲ್ಲಿಂದನೋ ವಲಸೆ ಬಂದಂಥವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕ್ಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನು ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗಲಿ DK ಶಿವಕುಮಾರ್ಗಾಗಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ 2019 ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಕೊಡಗಿನದ್ದೇ ಸ್ಥಿತಿ ಚಿಕ್ಕಮಗಳೂರಲ್ಲೂ ಕಾಣಿಸ್ತಾ ಇದೆ. ಚಿಕ್ಕಮಗಳೂರಿನ ಅದರಲ್ಲೂ ಕೂಡ ಮೂಡಿಗೆರೆ ತಾಲೂಕಿನಲ್ಲಿ 2019ರಲ್ಲಿ ಸುರಿದಂತ ಭಾರಿ ಮಳೆಗೆ ಭಾಗಶಃ 3 ಗ್ರಾಮಗಳೇ ತತ್ತರಿಸಿ ಹೋಗಿತ್ತು. ಅದರಲ್ಲೂ ಕೂಡ ಮಧುಗುಂಡಿ, ಹಾಗೇನೆ ಮನೆ, ಹಾಗೇನೆ ಬಿದ್ರುತಳ 3 ಗ್ರಾಮಗಳಲ್ಲಿ ಹಲವಾರು ಜನರು ನಿರಾಶ್ರಿತರಾದ್ರು. 11 ಕುಟುಂಬಗಳು ಭಾಗಶಃ ಮನೆಗಳೆಲ್ಲವನ್ನು ಕೂಡ ಕಳೆದುಕೊಂಡು ಏನೂ ಸಿಗದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅಂದಿನ ಮುಖ್ಯಮಂತ್ರಿಗಳು ಆಗಿನ ವಿಪಕ್ಷ ನಾಯಕರು ಕೂಡ 2019ರಲ್ಲಿ ಅಲ್ಲಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ನೀವು ಕಳೆದುಕೊಂಡಿರುವಂತಹ ಮನೆ ಸೇರಿದಂತೆ ಕೃಷಿ ಭೂಮಿಯನ್ನು ಕೂಡ ಕೊಡುವ ಭರವಸೆಯನ್ನು ಅಂದಿನ ಸರ್ಕಾರ ಕೊಟ್ಟಿತ್ತು. ಸ್ವತಃ ಅಂದಿನ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರು ಕೂಡ ಆ ಭೇಟಿಯನ್ನು ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ವಿಪಕ್ಷ ನಾಯಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಆದ್ರೆ ಅಂದು ನೀಡಿದಂತ ಭರವಸೆ ಅಂದ್ರೆ 6 ವರ್ಷಗಳೇ ಕಳೀತಾ ಬಂತು. ಆದ್ರೆ ಈ 6 ವರ್ಷಗಳವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆ ಪರಿಹಾರದ ಭರವಸೆಯಾಗಿಯೇ ಉಳಿದಿರುವಂತದ್ದು. ಅವರಿಗೆ ಮನೆ ಆಗ್ಲಿ, ಆ ನಿರಾಶ್ರಿತರಿಗೆ ಬದಲಿ ಜಾಗದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಈವರೆಗೂ ಕೂಡ ಕಲ್ಪಿಸಿಲ್ಲ. ಪ್ರತಿ ವರ್ಷವೂ ಕೂಡ ಆಗಸ್ಟ್ 9ರಂದು ಅವರು ಬ್ಲ್ಯಾಕ್ ಡೇ ಅನ್ನ ಆಚರಣೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಕಳೆದ 6 ವರ್ಷಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಆಳುವಂತ ಅಧಿಕಾರಿ ವರ್ಗ ಆಗ್ಲಿ ಇವರ ಧ್ವನಿಯನ್ನು ಕೇಳುವ ನಿಟ್ಟಿನಲ್ಲಿ ಯಾರು ಕೂಡ ಮುಂದಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಇವರು ಅಸಮಾಧಾನವನ್ನು, ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ನಡೆಸಿದ್ರು. ಈಗ ಇವರು ಕೇಳ್ತಾ ಇರುವಂತದ್ದು ಎಲ್ಲೋ ಅಂದ್ರೆ ಹೊರ ರಾಜ್ಯ, ಹೊರ ದೇಶದಿಂದ ಬಂದಂತ ನಿರಾಶ್ರಿತರಿಗೆ ಎಲ್ಲ ಒಂದ್ ಕಡೆ ಸರ್ಕಾರ ಒಂದ್ ರೀತಿ ಮಿಡಿತಾ ಇದೆ. ಆದ್ರೆ ನಮ್ಮಲ್ಲೇ ಕಳೆದುಕೊಂಡಿರುವಂತಹ ಮನೆಯನ್ನು ಕಳೆದುಕೊಂಡಿರುವಂತರಿಗೆ ಬದಲಿ ವ್ಯವಸ್ಥೆನ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಸ್ಥಳೀಯರು ಹಾಗೆ ನಿರಾಶ್ರಿತರ ಒಂದು ಪ್ರಶ್ನೆ ಆಗಿರುವಂತದ್ದು. ಈ ಪ್ರಶ್ನೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು. ರಕ್ಷಕ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.